ನಮಸ್ಕಾರ. ನನ್ನ ಹೆಸರು ಸುವರ್ಣ ನಾರಾಯಣ್ ದೈವಜ್ಞ ಅಂತ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರಿಗೆಲ್ಲರಿಗೂ. ನಾನಿವತ್ತು ಆಲೂ ಬಜ್ಜಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸೋಡಾ ಪೌಡರ್, ಉಪ್ಪು, ಮೆಣಸಿನ ಪುಡಿ, ನೀರು, ಕಡಲೆ ಹಿಟ್ಟು, ಸ್ಲೈಸ್ ಮಾಡ್ಕೊಂಡಿರಬೇಕು. ರೌಂಡ್ ಸಿಪ್ಪೆ ತೆಗೆದು ರೌಂಡಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಹಸಿ ಕಡಲೆ ಹಿಟ್ಟು, ಎಣ್ಣೆ ಸ್ವಲ್ಪ ಅಡುಗೆ ಸೋಡಾ, ಉಪ್ಪು, ಮೆಣಸಿನ ಪುಡಿ, ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಇದು ಆಲೂ ಸ್ಲೈಸಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಇದು ಹಿಟ್ಟಿಗೆ ಅದು ಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು. ಇದು ಮಧ್ಯಾಹ್ನ ಊಟಕ್ಕೆ ಮತ್ತು ಮಧ್ಯಾಹ್ನ ಕಾಫಿ ಟೀಗೆ ಜೊತೆ ಸೇವಿಸಿದರೆ ತುಂಬಾ ಚೆನ್ನಾಗಿರುತ್ತೆ. ಗರಿಗರಿಯಾಗಿನೂ ತಿನ್ನೋಕ್ಕೆ. ಇವಾಗ ರೆಡಿಯಾಗಿದೆ. ಒಂದೊಂದಾಗಿ ತೆಗಿತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಇವಾಗ ಇದು ರೆಡಿಯಾಗಿದೆ. ಇದು ಮನೇಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತನೂ ಮನೇಲಿ ಮಾಡಿಕೊಟ್ರೆ ಶುಚಿಯಾಗಿಯೂ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹೊರಗಡೆ ಎಣ್ಣೆನೂ ಇದು ಸರಿ ಇರಲ್ಲ. ಮನೇಲಾದರೆ ತುಂಬ ಶುದ್ಧವಾಗಿ ನಾವು ನೀಟಾಗಿ ಮಾಡಿಕೊಟ್ರೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ.